ಹಾಯ್ ವೀವರ್ಸ್, ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ವರಮಹಾಲಕ್ಷ್ಮೀ ದೇವಿಗೆ ಕಡ್ಡಿ ಕಟ್ತಿರೇನೆ ಸಿಂಗಲ್ ಬಿಂದಿಗೆನಲ್ಲಿ ಕಡ್ಡಿ ಕಟ್ಟಿದಾಗ ಎಷ್ಟು ಚೆನ್ನಾಗಿ ಅಲಂಕಾರ ಬರುತ್ತೆ, ಅಷ್ಟೇ ಚೆನ್ನಾಗಿ ಕಡ್ಡಿ ಕಟ್ತಿರೋನು ಅಲಂಕಾರ ಮಾಡ್ಬೋದು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾವು ಸೀರೆಯನ್ನು ಹಾಡಿಕೊಂಡು ನಾವು ನಾರ್ಮಲಾಗಿ ಸೀರೆ ಉಟ್ಕೊಳ್ತೀವಲ್ಲ ಆ ಕಡೆಯಿಂದ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಬರಬೇಕಾಗತ್ತೆ. 4 ಬೆರಳು ಅಗಲ ಆಗುವಷ್ಟು ನಾವಿಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ. ನಂತರ ಬಾರ್ಡರ್ಗಳಲ್ಲಿ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ಪ್ಲೀಟ್ಸ್ಗಳಿಗೆ ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೋಬೇಕು. ಎರಡೂ ಬಾರ್ಡರ್ಗಳಲ್ಲೂ ಸಹ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೊಳ್ಳಿ. ನಿಮಗೆ ಒಂದೇ ಸಲ ಪ್ಲೀಟ್ಸನ್ನು ಹಿಡಿಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಸ್ವಲ್ಪ ಪ್ಲೀಟ್ಸನ್ನು ಮಾಡ್ತಾ ಪ್ಲೀಟ್ಸ್ಗಳನ್ನ ಅರೇಂಜ್ ಮಾಡಿ ಕ್ಲಿಪ್ಗಳನ್ನ ಸೇರಿಸ್ಕೊಳ್ಳಿ. ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೊಂಡು ನಂತರ ಪ್ಲೀಟ್ಸ್ಗಳನ್ನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿ. ನಾನಿಲ್ಲಿ ಮುಕ್ಕಾಲು ಭಾಗ ಸೀರೆಯನ್ನು ಪ್ಲೀಟ್ಸ್ ಮಾಡ್ಕೊಂಡಿದ್ದೀನಿ. ಸೆರಗಿಗೆ ಒಂದು ಮಾರು ಬಿಟ್ಕೊಂಡು ಉಳಿದಿರುವಂಥ ಸೀರೆ ಪಾರ್ಟನ್ನು ಪ್ಲೀಟ್ಸ್ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ ಸೆರಗನ್ನು ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು ಒಂದು 3 ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಸೀರೆಯಲ್ಲಿ ಏನು ಬಾರ್ಡರ್ ಬರ್ತಾ ಇದೆ ಆ ಬಾರ್ಡರ್ ಸೈಜ್ಗಾದರೂ ನೀವು ಪ್ಲೀಟ್ಸನ್ನು ಮಾಡ್ಕೋಬೋದು, ಅಥವಾ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಕಡಿಮೆ ಸಣ್ಣದಾಗಾದರೂ ಪ್ಲೀಟ್ಸನ್ನು ಮಾಡ್ಕೋಬೋದು. ಸೆರಗಿನ ತುದಿಗೆ ಒಂದು ಕ್ಲಿಪ್ಪನ್ನು ಹಾಕ್ಕೊಂಡು ಸ್ವಲ್ಪ ದೂರಕ್ಕೆ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೊಳ್ಳಿ. ನಾನಿವಾಗ ಸೀರೆಯನ್ನು ಪ್ಲೀಟ್ಸ್ ಮಾಡಿ ಇಟ್ಕೊಂಡಿದ್ದಾಗಿದೆ. ಈ ದೇವಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ. ಟೇಬಲ್ ಮೇಲೆ ಒಂದು ಮಣೆಯನ್ನು ಇಟ್ಕೊಳ್ತಾ ಇದ್ದೀನಿ. ಮಣೆ ಅಥವಾ ಪೀಠನ ಇಟ್ಕೊಳ್ಳಿ. ಅದ್ರ ಮೇಲೆ ಅಕ್ಕಿ ತುಂಬಿಸಿರುವಂಥ ತಟ್ಟೆಯನ್ನು ಇಟ್ಕೊಂಡು ತಟ್ಟೆ ಮೇಲೆ ಒಂದು ಬಿಂದಿಗೆಯನ್ನು ಇಟ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಯಾವ ಸೈಜ್ ಬಿಂದಿಗೆ ಆದರೂ ಇಟ್ಕೋಬೋದು, ಅಥವಾ ಯಾವ ಶೇಪಲ್ಲಿರೋ ಬಿಂದಿಗೆ ಆದರೂ ನೀವಿಲ್ಲಿ ಇಟ್ಕೋಬೋದು. ಸೀರೆ ಸೆರಗನ್ನು ಕಳಶದ ಹಿಂಭಾಗ ಇಟ್ಕೋಬೇಕು. ನಾವೇನು ಪ್ಲೀಟ್ಸನ್ನು ಮಾಡಿರ್ತೀವಿ ಕಳಶದ ಹಿಂಭಾಗದಿಂದ ಮುಂದ್ಗಡೆಗೆ ತೊಗೊಂಬರಬೇಕು. ನಾವೇನು ಪೀಠ ಇಟ್ಟಿರ್ತೀವಿ ಆ ಪೀಠದ ಮೇಲೆ ಪ್ಲೀಟ್ಸ್ ಅನ್ನೋದು ಬರಬೇಕು. ಹಾಗೆ ಬಿಂದಿಗೆಯ ಕೆಳಭಾಗಕ್ಕೆ ಪ್ಲೀಟ್ಸ್ ಅನ್ನೋದು ಬರೋ ರೀತಿಯಲ್ಲಿ ಮಾಡಿಕೊಂಡು ಬಾರ್ಡರ್ ಹತ್ರ ಸಮವಾಗಿದೆಯಾ ಅಂತ ಒಮ್ಮೆ ನೋಡ್ಕೊಳ್ಳಿ. ಈ ರೀತಿ ನೀಟಾಗಿ ಚೆಕ್ ಮಾಡ್ಕೊಂಡ ನಂತರ ನಾವು ಒಂದು ನೂಲಿನ ದಾರದಿಂದ ಕಟ್ಕೋಬೇಕಾಗತ್ತೆ. ಪ್ಲೀಟ್ಸ್ ಏನು ಬರುತ್ತೆ ಆ ಪ್ಲೀಟ್ಸ್ನ ಮೇಲೆ ದಾರ ಹೋಗಬೇಕು. ಆ ರೀತಿ ನಾವು ದಾರದಿಂದ ತೊಗೊಂಡೋಗಿ ಬಿಂದಿಗೆಯ ತಳಭಾಗಕ್ಕೆ ಕಟ್ಕೋಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಪ್ಲೀಟ್ಸ್ನ ಬಿಟ್ಟು ನೀವು ದಾರನ ಕಟ್ಬಿಡಿ. ಪ್ಲೀಟ್ಸ್ ಮೇಲೇ ದಾರ ಬರಬೇಕು. ಆ ರೀತಿಯಲ್ಲಿ ಮಾಡಿಕೊಂಡು ಗಟ್ಟಿಯಾಗಿ ಗ್ರಿಪ್ಪಾಗಿ ಕೂತ್ಕೊಳ್ಳೋ ರೀತಿಯಲ್ಲಿ ಕಟ್ಕೋಬೇಕು. ಫ್ರಂಟಲ್ಲಿರುವಂಥ ಕ್ಲಿಪ್ಪನ್ನು ರಿಮೂವ್ ಮಾಡಿಬಿಟ್ಟು ಪ್ಲೀಟ್ಸ್ಗಳನ್ನ ನಾವು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಸೈಡಲ್ಲಿ ಸೀರೆ ಪಾರ್ಟನ್ನು ಸರಿ ಮಾಡಿಕೊಂಡು ನಂತರ ನಾವು ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಮಧ್ಯದಲ್ಲಿರುವಂಥ ಪ್ಲೀಟ್ಸನ್ನು ಎರಡೂ ಸೈಡಿನ ಪ್ಲೀಟ್ಸನ್ನು ಹಿಡಿದ್ಬಿಟ್ಟು ಪಿನ್ನು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೋಬೋದು. ಈಗ ನೀಟಾಗಿ ಪ್ಲೀಟ್ಸನ್ನು ನಿಧಾನಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಒಂದರ ಪಕ್ಕ ಒಂದು ಪ್ಲೀಟ್ಸ್ ಅನ್ನೋದು ಬರಬೇಕು. ಆ ರೀತಿಯಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ದಾರದ ಸುತ್ತ ನಾವು ಪ್ಲೀಟ್ಸನ್ನು ಜರುಗಿಸ್ಕೋಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ದಾರದಿಂದ ಹೊರಗಡೆ ಪ್ಲೀಟ್ಸು ಬರದೇ ಇರೋ ರೀತಿಯಲ್ಲಿ ನೀಟಾಗಿ ಪ್ಲೀಟ್ಸನ್ನು ನಾವಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕು. ನಾವೇನು ಪೀಠ ಇಟ್ಟಿರ್ತೀವಿ ಆ ಪೀಠದ ಸುತ್ತ ಪ್ಲೀಟ್ಸ್ ಅನ್ನೋದು ಬರೋ ರೀತಿಯಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ನಿಂತ್ಕೊಂಡು ನೋಡಿದ್ರೆ ಮತ್ತೆ ನೋಡ್ತಾ ಇರಬೇಕು. ಆ ರೀತಿಯಲ್ಲಿ ಕಾಣಿಸ್ಬೇಕು. ಆ ರೀತಿಯಲ್ಲಿ ಪ್ಲೀಟ್ಸನ್ನು ನೀವು ಸ್ಪ್ರೆಡ್ ಮಾಡಿಕೊಂಡು ಮಧ್ಯದಲ್ಲಿರುವಂಥ 2 ಪ್ಲೀಟ್ಸನ್ನು ಹಿಡಿದ್ಬಿಟ್ಟು ಗುಂಡು ಪಿನ್ನು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸಿ ಅಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈಗ ನೀಟಾಗಿ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೊಂಡ ನಂತರ ಸೈಡಲ್ಲೂ ಸಹ ನಾವು ಸೀರೆ ಪಾರ್ಟನ್ನು ಸರಿ ಮಾಡ್ಕೋಬೇಕಾಗತ್ತೆ. ಅಲ್ಲಿ ನೀಟಾಗಿದೆಯಾ ಸೀರೆ ಅನ್ನೋದು ನೋಡ್ಕೊಳ್ಳಿ. ಪ್ಲೀಟ್ಸು ಸಹ ನಾವು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ಯಾ ಅಂತ ಒಮ್ಮೆ ನೋಡಿಕೊಂಡು ನಂತರ ಸೆರಗನ್ನು ಹಾಕಬೇಕಾಗತ್ತೆ. ಕಳಶದ ಹಿಂಭಾಗದಿಂದ ಸೆರಗನ್ನು ಮುಂದ್ಗಡೆಗೆ ತೊಗೊಬಂದು ವಿ ಶೇಪ್ ಥರ ಮಾಡಿಕೊಂಡು ಸೆರಗಿನ ತುದಿಯನ್ನು ಕಳಶದ ಹಿಂಭಾಗಕ್ಕೆ ಸೇರಿಸ್ಬಿಟ್ಟು ಸೆರಗಿಗೆ ಹಾಕಿರುವಂಥ ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ನೀವಿಲ್ಲಿ ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡಿಕೊಂಡು ನಾವು ಈ ರೀತಿ ವಿ ಶೇಪ್ ಫ್ರಂಟಲ್ಲಿ ವಿ ಶೇಪ್ ಬರೋ ರೀತಿಯಲ್ಲಿ ಮಾಡ್ಕೋಬೇಕು. ಸೆರಗಿನ 2 ತುದಿಗಳನ್ನ ಬ್ಯಾಕ್ ಸೈಡಲ್ಲಿ ನೀಟಾಗಿ ಗ್ರಿಪ್ಪಾಗಿ ಹಿಡ್ಕೋಬೇಕಾಗತ್ತೆ. ನಾವಿಲ್ಲಿ ಕಡ್ಡಿ ಕಟ್ಟದೇ ಇರೋದ್ರಿಂದ ಬ್ಯಾಕ್ ಸೈಡು ಕೈಯಲ್ಲೇ ಹಿಡ್ಕೊಂಡು ನಾವು ಫ್ರಂಟಲ್ಲಿ ವಿ ಶೇಪ್ ಥರ ಮಾಡಿಕೊಂಡು ನಂತರ ಆ ಸೈಡಿಂದ ಒಂದು ಪ್ಲೀಟ್ಸು ಈ ಸೈಡಿಂದ ಒಂದು ಪ್ಲೀಟ್ಸನ್ನು ಹಿಡಿದ್ಬಿಟ್ಟು ಮಧ್ಯಭಾಗಕ್ಕೆ ಒಂದು ಗುಂಡು ಪಿನ್ನನ್ನು ಸೇರಿಸ್ಬಿಟ್ಟು ಸೆಕ್ಯೂರ್ ಮಾಡ್ಕೊಳ್ಳಿ. ಸೆಕ್ಯೂರ್ ಮಾಡ್ಕೊಂಡ ನಂತರ ಸೆರಗಿನ ತುದಿ ಹಾಗೆ ಸೆರಗಿನ ಇನ್ನೊಂದು ತುದಿಯನ್ನು ಎರಡನ್ನೂ ಸೇರಿಸ್ಬಿಟ್ಟು ಬ್ಯಾಕ್ ಸೈಡಲ್ಲಿ ನಾವಿಲ್ಲಿ ಬಟ್ಟೆ ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ. ಎಲ್ಲ ಪ್ಲೀಟ್ಸ್ಗಳನ್ನ ಹಿಡಿದ್ಬಿಟ್ಟು ಬಟ್ಟೆ ಪಿನ್ನನ್ನು ಸೇರಿಸ್ಕೋಬೇಕು. ನಾನು ಸೇರಿಸ್ಕೊಂಡಿದ್ದೀನಲ್ಲ ಈ ರೀತಿಯಾಗಿ ನೀವು ಬಟ್ಟೆ ಪಿನ್ನನ್ನು ಸೇರಿಸ್ಕೋಬೇಕು. ಈ ರೀತಿ ಸೇರಿಸ್ಕೊಳ್ಳೋದ್ರಿಂದ ಫ್ರಂಟಲ್ಲಿ ಸೆರಗನ್ನೋದು ಜಾರ್ಕೊಂಡು ಬರಲ್ಲ. ವಿ ಶೇಪ್ ಥರ
ಇರುತ್ತೆ. ಅದಕ್ಕೋಸ್ಕರ ನಾನಲ್ಲಿ ಬಟ್ಟೆ ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ನಂತರ ಫ್ರಂಟಲ್ಲಿ ವಿ ಶೇಪ್ ಅನ್ನೋದು ನೀಟಾಗಿ ಬಂದಿದೆಯಾ ಅಂತ ನೋಡ್ಕೊಳ್ಳಿ. ಹಾಗೆ ಸೆರ್ಗಿಗೆ ಹಾಕಿರುವಂಥ ಪ್ಲೀಟ್ಸು ಸ್ಪ್ರೆಡ್ ಆಗಬೇಕು, ಸ್ಟೆಪ್ ಬೈ ಸ್ಟೆಪ್ಪು ಬರಬೇಕು. ಆ ರೀತಿಯಲ್ಲಿ ನೀಟಾಗಿ ನೋಡಿಕೊಂಡು ಸೊಂಟಕ್ಕೆ ಒಂದು ಶೇಪು ಬರೋ ರೀತಿಯಲ್ಲಿ ನೀವು ಲೇಸು ಅಥವಾ ಒಂದು ಡಾಬನ್ನು ಸೇರಿಸ್ಕೊಳ್ಳಿ. ವಿ ಶೇಪ್ ತುದಿ ಏನು ಬರುತ್ತೆ ಅಲ್ಲಿಗೆ ನಾವು ಡಾಬನ್ನು ಸೇರಿಸ್ಕೊಂಡು ಈಗ ಸೆರಗನ್ನ ನಾವು ಒಂದು ಸ್ವಲ್ಪ ಅಲ್ಲಿ ಸರಿ ಮಾಡ್ಕೋಬೇಕಾಗುತ್ತೆ. ರಿಂಕಲ್ಸ್ ಎಲ್ಲ ಇಲ್ಲದೆ ಇರೋ ರೀತಿಯಲ್ಲಿ ಮಾಡ್ಕೊಳ್ಳಿ. ಹಾಗೆ ದೇವಿಯ ಭುಜದ ಹತ್ರ ಸೆರಗಿನ ಒಳಗಡೆ ಕೈಯನ್ನು ಸೇರಿಸ್ಬಿಟ್ಟು ಅಲ್ಲೊಂದು ಸ್ವಲ್ಪ ಈ ರೀತಿ ಎತ್ತಬೇಕು. ಎತ್ತಿದಾಗ ನಾವು ಕಡ್ಡಿ ಕಟ್ಟಿದಾಗ ಹೇಗೆ ಕಾಣಿಸುತ್ತೆ ಅದೇ ರೀತಿಯಲ್ಲಿ ಕಾಣಿಸುತ್ತೆ. ನೀಟಾಗಿ ಅಲ್ಲಿ ಸೆರಗನ್ನು ನಾವು ಸರಿ ಮಾಡ್ಕೋಬೇಕು. ಸರಿ ಮಾಡ್ಕೊಂಡ ನಂತರ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ. ದೇವಿಯ ಚೆಸ್ಟ್ ಭಾಗದಲ್ಲೆಲ್ಲ ನೀಟಾಗಿ ಸರಿ ಮಾಡ್ಕೊಂಡ ನಂತರ ಈಗ ದೇವರಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಬೇಕು. ಹಾಗೆ ಮಾಂಗಲ್ಯ ಸರ ಇದ್ದರೆ ಮಾಂಗಲ್ಯ ಸರನೂ ಸಹ ಸೇರಿಸ್ಕೊಳ್ಳಿ. ಕಳಶದ ಬಿಂದಿಗೆ ನಿಮ್ಮ ಪದ್ಧತಿಯ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ ಮೊದಲೇ ಅಕ್ಕಿಯನ್ನು ಹಾಕಿ ಇಟ್ಕೊಂಡಿದ್ದೀನಿ ಸೀರೆ ಉಡಿಸ್ಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ನೀವು ನೀರನ್ನು ಸೇರಿಸೋರು ನೀರನ್ನು ಮೊದಲೇ ಸೇರಿಸಿಟ್ಕೊಂಡು ನಂತರ ಸೀರೆಯನ್ನು ಉಡಿಸ್ಕೊಳ್ಳಿ. ಮಾವಿನೆಲೆ ವೀಳ್ಯದೆಲೆಯನ್ನು ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಭಕ್ತಿ ಮತ್ತು ಶ್ರದ್ಧೆಯಿಂದ ದೇವಿಯನ್ನು ಆರಾಧಿಸಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ.